ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಕೂಡ ಕೋಲಾರದಿಂದ ನಿಲ್ಲೋದಿಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ನಾನು ಭವಿಷ್ಯ ಹೇಳ್ತಾ ಇಲ್ಲ, ಆದರೆ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಸಿದ್ದರಾಮಯ್ಯ ಮೈಸೂರಿಗೆ ಬರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ನಿಂತುಕೊಂಡ್ರೆ ಅವರು ಮನೆಗೆ ಹೋಗುವಂಥದ್ದು ನಿಶ್ಚಿತ ಅಂತ ಯಡಿಯೂರಪ್ಪನವರು ಹೇಳಿದರು. ಕೋಲಾರದಲ್ಲಿ ನಾನು ಇವತ್ತೇ ನಿಮ್ಮನ್ನು ಮಾತಾಡ್ತೀನಿ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಡ್ರಾಮಾ ಮಾಡ್ತಾ ಇದ್ದಾರೆ, ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ. ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡ್ಬೋದು. ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು. ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದು, ನನ್ನಿಷ್ಟ ಬಂದ ಕಡೆ ನಾನು ಕಂಟೆಸ್ಟ್ ಮಾಡ್ತೀನಿ, ಅವ್ರಿಗೆ ಯಾಕ್ರಿ ಅದು ಅಂತ ಯಡಿಯೂರಪ್ಪನವರ ಮೇಲೆ ಸಿಡಿಮಿಡಿಗೊಂಡ್ರು. ಅವ್ರಿಗೆ ಯಾಕೆ ಸಂಬಂಧ ಇದು? ಅಯ್ಯೋ ಪಾಪ ಹೇಳ್ಕೊಂಡು ಅವ್ರಿಗೆ ಯಾಕೆ? ಇನ್ನು DKಶಿ ಅವರ ಪಾರ್ಟಿ ವಿಷಯ ಅವರದ್ದು, ನಮ್ಮ ಪಾರ್ಟಿ ವಿಷಯ ನಮ್ಮದು ಅಂತ ಗರಂ ಆದ್ರು. ಅವ್ರು ಹೇಳಿದ್ದಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ನಾವು ಒಪ್ಕೋತೀವಿ ಅಂತ ಹೇಳಿದ್ದಾರೆ. ಒಪ್ಕೊಂಡು ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀನಿ, ಆಮೇಲೆ ತೀರ್ಮಾನ ಮಾಡ್ತೀವಿ. ಅವ್ರ ಪಾರ್ಟಿ ಅವ್ರದ್ದು, ನಮ್ಮ ಪಾರ್ಟಿ ಅವ್ರನ್ನ ನಾವು ಸೋಲಿಸ್ತೀವಿ, ಅವ್ರು ನಮ್ಮ ಪ್ರಯತ್ನ ಮಾಡ್ತೀವಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ನಿನ್ನೆ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ. ಹೀಗಾಗಿ ಬಿಜೆಪಿಯವರು ನರೇಂದ್ರ ಮೋದಿ ಅವರನ್ನ ವಾರಕ್ಕೊಮ್ಮೆ ಕರೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರ ಕೊಡಿಸ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ. ಮೋದಿ 100 ಬಾರಿ ಬಂದರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದನ್ನು ತಡೆಯುವುದಕ್ಕೆ ಆಗೋದಿಲ್ಲ. ಇದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಕ್ಷದವರು ಅದಕ್ಕಾಗಿ ಎದುರುಕೊಂಡು ನರೇಂದ್ರ ಮೋದಿ ಅವರನ್ನ ವಾರಕ್ಕೊಮ್ಮೆ ಕರೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಅವರು ಬಂಡವಾಳ ನರೇಂದ್ರ ಮೋದಿ ಅವರೇ, ಬೇರೆ ಯಾರೂ ಇಲ್ಲ. ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ನಮಗೆ ಮತ್ತೆ ಅಧಿಕಾರವನ್ನು ಕೊಡಿಸ್ತಾರೆ ಅಂತಕ್ಕಂಥ ಭ್ರಮೆನಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು 100 ಬಾರಿ ಕರ್ನಾಟಕಕ್ಕೆ ಬಂದು ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಧಿಕಾರಕ್ಕೆ ಬರಲು ಅಷ್ಟೇ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಬಿಜೆಪಿ ಹಾಲಿ ಶಾಸಕರೇ ಕಾಂಗ್ರೆಸ್ ಸೇರ್ಲಿಕ್ಕೆ ರೆಡಿಯಾಗಿದ್ದಾರೆ ಎಂದಿದ್ದಂಥ DK ಶಿವಕುಮಾರ್ಗೆ CT ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸೇರ್ಲಿಕ್ಕೆ ಕಾಂಗ್ರೆಸ್ನವರು ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ಯಾರನ್ನು ತಗೋಬೇಕು, ಯಾರನ್ನ ಬಿಡಬೇಕು ಅಂತ ಸೆಲೆಕ್ಟ್ ಮಾಡಿ ತಗೋತೀವಿ ಅಂತ ಹೇಳೋದು. ತುದಿಗಾಲಲ್ಲೇ ಬಹಳ ಜನ ಕಾಂಗ್ರೆಸ್ನವ್ರು ಇದ್ದಾರೆ. ನಾವು ಸೆಲೆಕ್ಟ್ ಮಾಡಿ ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ತೀವಿ. ಒಂದು ಕಾಂಗ್ರೆಸ್ ಮುಳುಗ್ತಿರೋ ಹಡಗು. ತುದಿಗಾಲಲ್ಲೇ ಬಹಳ ಜನ ಕಾಂಗ್ರೆಸ್ನವ್ರು ಇದ್ದಾರೆ. ನಾವು ಸೆಲೆಕ್ಟ್ ಮಾಡಿ ಯಾರನ್ನು ತಗೋಬೇಕು, ಯಾರನ್ನು. ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಗೆ ಸಚಿವ ಸುಧಾಕರ್ ಟಾಂಗನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಆರೋಪಿಸಿದ್ರು. ಇನ್ನು ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದೆ ಕಾಂಗ್ರೆಸ್ ಕಾಲದಲ್ಲಿ ಅಂತ ಕಿಡಿಕಾರಿದ್ರು. ಸುಧಾಕರ್ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗನ್ನು ಕೊಟ್ಟಿದ್ದಾರೆ. ವರ್ಸ್ಟ್ ವುಮೆನ್ ಸೇಫ್ಟಿಯಲ್ಲಿ ನೋಡಿ ನಿಮ್ಮ ನಿರ್ವಹಣೆ ಹೇಗಿದೆ ಅಂತ. ಕಾನೂನು ಸುವ್ಯವಸ್ಥೆ 983 ಎಕರೆನ ರೀಡು ಅಂತ ಮಾಡಿಬಿಟ್ರಿ. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ರೀ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಬಡವ್ರಿಗೆ ಮನೆ ಕಟ್ಕೊಡೋ ಯೋಜನೆ, ಅದರಲ್ಲಿ 250 ಕೋಟಿ ಸ್ಕ್ಯಾಮ್ ಮಾಡಿದ್ರು. 50,000 ಬಡವ್ರಿಗೆ ಮನೆಗಳು ಕಟ್ಕೊಡೋದು. ಅದರಲ್ಲಿ ಏನ್ ಮಾಡಿದ್ರು, 43 ಪ್ಯಾಕೇಜ್ ಮಾಡಿ 10 ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. 10 ಕಾಂಟ್ರಾಕ್ಟರ್ ನೋಡಪ್ಪ ನೀವೇ ಮಾಡಬೇಕಿತ್ತು.
ಅದರಲ್ಲಿ ಕೆಲವ್ರು ನೋಡ್ತೀರಾ ವರ್ಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಅರ್ಹತೆನೇ ಇಲ್ಲ. ಅರ್ಹತೆ ಇಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದೀರಿ, ವರ್ಕ್ಸ್ ಮಾಡಿಸಿದಿರಿ, ಆ ಬಡವ್ರನ್ನ ಬಿಟ್ಟಿಲ್ಲ. KTTP ಆಕ್ಟ್ ವಿರುದ್ಧವಾಗಿ ವಯಲೇಟ್ ಮಾಡಿದಿರಿ. ಸೊ 50,000 ಮನೆಗಳು 2,500 ಕೋಟಿ ಕೊಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ನೀವೇನ್ ಮಾಡಿದಿರಿ? 250 ಕೋಟಿಯಷ್ಟು ಕರಪ್ಷನ್ ಮಾಡಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿ ತನಿಖೆ ಮಾಡಿಸಿ. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿದ್ರು? ಯಾವ ಇಲಾಖೆನಲ್ಲಿ? ಸಚಿವ ಸುನಿಲ್ ಕುಮಾರ್ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸಿಡಿದಿದ್ದಾರೆ. ಕಾರ್ಕಳ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ ವಿರುದ್ಧ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಅವರನ್ನ ನಾನು ಶಿಷ್ಯ ಅಂತ ಹೇಳಲಿಕ್ಕೆ ಹಿಂದೇಟನ್ನು ಹಾಕ್ತೇನೆ. ನಿಮಗೆ ಭ್ರಮ ನಿರಸನ ಆಗಿದೆ, ನೀವು ದಾರಿ ತಪ್ಪಿದ್ದೀರಿ. ನಿಜವಾದಂಥ ಪ್ರಾಮಾಣಿಕತೆ ಇದ್ರೆ ನೀವು ಕ್ಷೇತ್ರ ತ್ಯಾಗ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೀಠದ ಮೂಲಕ ಒಂದು ಮೇಲೆ ಬಂದಂತಹ ವ್ಯಕ್ತಿ ಒಬ್ಬ ಶಾಸಕರಾದರು. ಇನ್ನು ಕಾರ್ಕಳದಲ್ಲಿ ಉನ್ನತಿ ಆಗುತ್ತೆ, ಕಾರ್ಕಳದ ಒಂದು ಯೋಗ್ಯವಾದಂತಹ ಹಿಂದೂ ಕಾರ್ಯಕರ್ತರ ನಿರ್ಮಾಣ ಆಗತ್ತೆ, ಹಿಂದುತ್ವ ಒಂದು ವೈಭವದಿಂದ ಬರುತ್ತೆ ಅಂತನ್ನುವಂಥದ್ದು ಆಶಯ ಇಟ್ಟುಕೊಂಡು ನನಗೆ ಅವತ್ತಿನ ದಿನದಲ್ಲಿ ನನಗೆ ಗೌರವ ಇತ್ತು, ಅವತ್ತಿನ ನನಗೆ ಆನಂದ ಇತ್ತು. ಆದರೆ ಬರ್ತಾ 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 ಇಲ್ಲಿ ಇವತ್ತಿನ ತನಕ ನೋಡಿದರೆ ಭ್ರಮನಿರಸನ ಆಯಿತು, ಎಲ್ಲೋ ದಾರಿ ತಪ್ಪಿದ್ದಾರೆ. ಹಾಗಾಗಿ ಗುರು ಶಿಷ್ಯರಿಗೆ ಶಿಷ್ಯನ ತಿದ್ದಬೇಕಾಗಿದೆ. ದಾರಿ ತಪ್ಪಿಸ್ಬೇಡಿ, ಸಿದ್ಧಾಂತ ಮರಿಬೇಡಿ, ಕಾರ್ಯಕರ್ತರನ್ನು ಮರಿಬೇಡಿ ಅನ್ನುವಂಥ ದೃಷ್ಟಿಕೋನದಿಂದ ಒಮ್ಮೆ ಅವರಿಗೆ ಬುದ್ಧಿ ಕಲಿಸೋಗೋಸ್ಕರ, ದಾರಿಗೆ ತರೋಗೋಸ್ಕರ ನನ್ನ ಸ್ಪರ್ಧೆ ಇದೆ. ದತ್ತಪೀಠದ ಮೂಲಕ ಒಂದು ಮೇಲೆ ಬಂದಂಥ ವ್ಯಕ್ತಿ ಒಬ್ಬ ಶಾಸಕರಾದರು. ಇನ್ನು ಕಾರ್ಕಳದಲ್ಲಿ ಉನ್ನತಿ ಆಗುತ್ತೆ, ಕಾರ್ಕಳದ ಒಂದು ಯೋಗ್ಯವಾದಂಥ ಹಿಂದೂ ಕಾರ್ಯಕರ್ತರ ನಿರ್ಮಾಣ ಆಗತ್ತೆ, ಹಿಂದುತ್ವ ಒಂದು ವೈಭವದಿಂದ ಬರುತ್ತೆ ಅಂತನ್ನುವಂಥದ್ದು ಆಶಯ ಇಟ್ಟುಕೊಂಡು ನನಗೆ ಅವತ್ತಿನ ದಿನದಲ್ಲಿ ನನಗೆ ಗೌರವ ಇತ್ತು, ಅವತ್ತಿನ ನನಗೆ ಆನಂದ ಇತ್ತು. ಆದರೆ ಬರ್ತಾ 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 ಇಲ್ಲಿ ಇವತ್ತಿನ ತನಕ ನೋಡಿದರೆ ಭ್ರಮನಿರಸನ ಆಯಿತು, ಎಲ್ಲೋ ದಾರಿ ತಪ್ಪಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ. ನಿನ್ನೆ ಕಾಂಗ್ರೆಸ್ ಬೃಹತ್ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಮಾತನಾಡಿದಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ಸುಧಾಕರ್ ವಿರುದ್ಧ ನೇರ ವಾಗ್ದಾಳಿಯನ್ನು ಮಾಡಿದರು. ಸುಧಾಕರ್ ಡಾಕ್ಟರ್ ಎಲ್ಲಿ ಮಾಡಿದ್ದಾನೋ ಗೊತ್ತಿಲ್ಲ, ಓದಿದ್ದಾನೋ ಅಥವಾ ಕಾಪಿ ಹೊಡೆದಿದ್ದಾನೋ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದರು. ಇನ್ನು DKಶಿ ಸಹ ಸುಧಾಕರ್ ವಿರುದ್ಧ ಕಿಡಿಕಾರಿದರು. ನಮ್ಮ ಸರ್ಕಾರದ ಮೇಲೆ, ನಮ್ಮ ಮಂತ್ರಿಗಳ ಮೇಲೆ, ನಮ್ಮ ಪಕ್ಷದ ಮೇಲೆ ಆರೋಪ ಮಾಡಿದ್ದಾರೆ. ಜಾರ್ಜ್ ಅವರು ವೈಟ್ ಟಾಪಿಂಗ್ ನಲ್ಲಿ ದುಡ್ಡು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರೀಟು ಅದೇನ್ ಡಾಕ್ಟರ್ ಎಲ್ಲಿ ಓದಿದ್ನೋ ಗೊತ್ತಿಲ್ಲಪ್ಪ ನನಗೆ. ಓದಿದನೋ ಕಾಪಿ ಮಾಡಿದನೋ ನನಗಂತೂ ಗೊತ್ತಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಏನ್ರಿ ಬೆಡ್ ಸ್ಕ್ಯಾಮ್ ಅಂತ ನಾನು ಹೇಳಿದ್ದೇನ್ರಿ. ಬೆಡ್ ಸ್ಕ್ಯಾಮ್ 1,000 ಬೆಡ್ 10,000 ಬೆಡ್ ಹಾಕ್ಬಿಟ್ರು. ಒಬ್ದು ಮಲಗ್ಲಿಲ್ವಲ್ರಿ ಅಲ್ಲಿ ಹೋಗಿ. ಕೊನೆಗೆ ಹಾಸ್ಪಿಟ್ಲ್ಗಳಲ್ಲಿ ಸೇರ್ಸ್ಬೇಕಾರೆ ಕೊನೆಗೆ ಬೆಡ್ ತಗೋಬೇಕಾದ್ರು ಲಂಚ್ ಹಾಕೊಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಈ ಕೊರೋನಾ ಔಷಧಿಗಳು ತೆಗೆದುಕೊಳ್ಬೇಕಾದ್ರೆ 200% 300% ಕಮಿಷನ್. ಇದು ನಾವ್ ಹೇಳಿದ್ವಾ? ಸೆಂಟ್ರಲ್ ಗವರ್ಮೆಂಟ್ ಅವರೇ ಬಿಡುಗಡೆ ಮಾಡಿದಂತ ಪತ್ರದಲ್ಲಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಟ್ಯಾಬ್ಲೋ ವಿಚಾರಕ್ಕೆ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಹಾ, ಕೆಪಿಸಿಸಿ ಅಧ್ಯಕ್ಷರದ್ದು ಏನ್ ಆರ್ಭಟ. 2009ರಲ್ಲಿ UPA ಇದ್ದಾಗ ನಾವು ಟ್ಯಾಬ್ಲೋವನ್ನು ಕಳಿಸಿದ್ವಿ. ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ, ಆಗ ನಾವೇನು ಒತ್ತಡ ಹಾಕಿರಲಿಲ್ಲ ಅಂತ ಸಿಎಂ ಹೇಳಿದರು. ಸನ್ಮಾನ್ಯ KPCC ಅಧ್ಯಕ್ಷರು ಭಾಳ ಏನು ಆರ್ಭಟ, ಅನ್ಯಾಯ ಅಂತ. 2009ರಲ್ಲಿ UPA ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ವಿ, ನಿರಾಕರಣೆ ಮಾಡಿದ್ವಿ. ಆವಾಗ ಇವ್ರು ಯಾರು ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು, ಶಬ್ದಚಿತ್ರವನ್ನು ಮಾಡ್ಬೋದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ, ಶಬ್ದಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆದ್ರು ಅವಕಾಶ ಕೊಡ್ಬೇಕನ್ನೋಂಥ ವಿಚಾರ ಅಷ್ಟೇ ಇತ್ತು.
ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ ನಾರಿ ಶಕ್ತಿ ಅನ್ನುವಂಥ ವಿಚಾರದಲ್ಲಿ ತಯಾರು ಮಾಡಿ ಕರ್ತವ್ಯ ಪಥದಲ್ಲಿ ಪ್ರದರ್ಶನಕ್ಕೆ ಕರ್ನಾಟಕ ಟ್ಯಾಬ್ಲೋ ಸಿದ್ಧವಾಗಿದೆ. ನಾರಿ ಶಕ್ತಿ ಪರಿಕಲ್ಪನೆಯಲ್ಲಿ ಟ್ಯಾಬ್ಲೋವನ್ನು ರೆಡಿ ಮಾಡಲಾಗಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ರೆಬೆಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ರಾಜಕೀಯಕ್ಕೆ ಬರುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಮಂಡ್ಯ ಕ್ಷೇತ್ರದಿಂದ ಅಭಿಷೇಕ್ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಭಿಷೇಕ್ ಅಥವಾ ಸುಮಲತಾ ಮಂಡ್ಯ ಅಥವಾ ಮದ್ದೂರಿನಿಂದ ಎಲೆಕ್ಷನ್ಗೆ ನಿಲ್ಲಬೇಕೆಂಬ ಒತ್ತಡ ಹೆಚ್ಚಾಗಿದೆ. ಈ ನಡುವೆ ಬಿಜೆಪಿಯಿಂದ BL ಸಂತೋಷ್ ಮಂಡ್ಯ ಗೆಲ್ಲೋದಕ್ಕೆ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಎಂಬ ಸುದ್ದಿಯೂ ಕೂಡ ಇದೆ. ಇದರ ಬಗ್ಗೆ ಮಾತನಾಡಿದಂಥ ಸುಮಲತಾ ಯಾವ ಸಭೆಯೂ ಕೂಡ ನಡೆದಿಲ್ಲ ಅಂತ ಹೇಳಿದರು. ನೋಡಿ, ಬೆಂಬಲಿಗರ ಸಭೆ ಅನ್ನೋದು ಅವರವರ ಒಂದು ಚರ್ಚೆಗೆ ಮಾಡ್ತಾ ಇರುವಂಥ ವಿಷಯ. ನನ್ನನ್ನು ಅಥವಾ ಅಭಿಷೇಕ್ನ ಒಂದು 2-3 ವರ್ಷಗಳಿಂದನೂ ಅವರು ರಾಜಕಾರಣಕ್ಕೆ ಬನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತುಕತೆ ಅವರು ಒಂದು ಬೇಡಿಕೆ ಅನ್ನೋ ರೀತಿಯಲ್ಲಿ ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ನಾನು ಇನ್ನೂ ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ, ಅದು ನಿಜ. ಇನ್ನು ಇದೇ ವೇಳೆ ಸ್ಪರ್ಧೆ ಕುರಿತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಕಿಡಿಕಾರಿರುವಂಥ ಸುಮಲತಾ ಅವರ ಹೇಳಿಕೆ ನೋಡಿ ನಗು ಬಂತು, ಇದು ಇಮ್ಮೆಚೂರ್ ಅಂತ ಹೇಳಿದ್ರು. ಮೊನ್ನೆ ಅಷ್ಟೇ ಇಲ್ಲಿ ಸ್ಪರ್ಧೆ ಮಾಡಿದವರು ಮತ್ತೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಗಲೇ ರಾಮನಗರದಿಂದ ಸ್ಪರ್ಧೆಗೆ ರೆಡಿ ಆಗ್ತಿರೋದು ಯಾರು? ಅದು ನಿಮ್ಮ ಮುಂದೆ ಇದೆ. ಆಮೇಲೆ ನನ್ನ ಚುನಾವಣೆ 3.5 ವರ್ಷ ಹಿಂದೆ ನಾನು ಮೊನ್ನೆ ಅಷ್ಟೇ ನಿಮ್ಗೆ ಹೇಳಿದೆ, ನಾನು ಮಂಡ್ಯದಿಂದನೇ ರಾಜಕೀಯಕ್ಕೆ ಬರ್ತೀನಿ, ರಾಜಕೀಯ ಮಾಡಿದ್ರೆ ಮಂಡ್ಯದಿಂದಲೇ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆವತ್ತೇ ನನಗೆ ಬ್ಯಾಂಗ್ಳೂರಿಂದ ನಿಂತ್ಕೊಳ್ಳಿ ಅನ್ನೋ ಆಫರ್ನ ನಾನು ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ನಾನು ಮಂಡ್ಯ ಎಲೆಕ್ಷನ್ ಯಾವ ರೀತಿ ನಾನು ಫೈಟ್ ಮಾಡಬೇಕು ಅನ್ನೋವಂಥ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಗೆಲ್ತೀನೋ ಸೋಲ್ತೀನೋ ಅದು ಆಮೇಲೆ. ಇದರ ಮಧ್ಯೆ ಮಂಡ್ಯದ ಗೌಡಗೆರೆಯ ಮಹದೇಶ್ವರ ದೇವಾಲಯದ ಉದ್ಘಾಟನೆ ವೇಳೆ ಸುಮಲತಾ ಎದುರ ಗಲಾಟೆ ನಡೆದಿದೆ. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಮಿಲಾಯಿಸಿದ್ದಾರೆ. ಪೋಸ್ಟರ್ಗಳಲ್ಲಿ ಜೆಡಿಎಸ್ನವರ ಫೋಟೋ ಹಾಕಿಲ್ಲ, ಕೇವಲ ಕಾಂಗ್ರೆಸ್ ನಾಯಕರ ಹಾಗೂ ಸುಮಲತಾ ಫೋಟೋ ಹಾಕಿದ್ದೀರಿ ಅಂತ ಜೆಡಿಎಸ್ ಕಾರ್ಯಕರ್ತರು ಕಿರಿಕ್ ಮಾಡಿದರು. ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿದ್ದಕ್ಕೆ ಸುಮಲತಾ ವೇದಿಕೆಯಿಂದ ಕೆಳಗಿಳಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ. ಸದ್ಯ ಬಾಗಲಕೋಟೆಯ ಕೆರೂರ ಪಟ್ಟಣ ತಲುಪಿದ್ದು ಭರ್ಜರಿ ರೋಡ್ ಶೋ ನಡೆಸಲಾಗ್ತಾ ಇದೆ. HDK ಅಭಿಮಾನಿಯೊಬ್ಬ ಎದೆಯ ಮೇಲೆ ಕುಮಾರಸ್ವಾಮಿ ಭಾವಚಿತ್ರ ಹಚ್ಚೆಯನ್ನು ಹಾಕಿಸಿಕೊಂಡು ಗಮನವನ್ನು ಸೆಳೆದಿದ್ದಾರೆ. ರಾಜ್ಯ ಸರ್ಕಾರಿ ಸಾರಿಗೆ ಇಂದು ಸ್ತಬ್ಧ ಆಗುತ್ತಾ? ರಾಜ್ಯದಾದ್ಯಂತ ಸಾರಿಗೆ ನೌಕರರಿಂದ ಧರಣಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ವಿಭಾಗೀಯ ಕಚೇರಿಗಳ ಮುಂದೆ ಪ್ರೊಟೆಸ್ಟ್. BMTC KSRTC ಬಸ್ ಸಂಚಾರ ವ್ಯತ್ಯಯ ಸಾಧ್ಯತೆ.